ದುಬಾರಿ ದುನಿಯಾದಲ್ಲಿ ಜೀವನ ಮಾಡೋಕೆ ಕಷ್ಟ ಆಗ್ಬಿಟ್ಟಿದೆ. ಪೆಟ್ರೋಲ್, ಡೀಸೆಲ್, ಅಡುಗೆ ಎಣ್ಣೆ, ಕರೆಂಟ್ ಹೀಗೆ ಬೆಲೆ ಏರಿಕೆ ಜನಸಾಮಾನ್ಯರನ್ನ ಹಿಂಡಿ ಹಿಪ್ಪೆ ಮಾಡ್ತಿದೆ. ಇದರ ನಡುವೆ ಇದೀಗ ಬಿಎಂಟಿಸಿ ಬಸ್ ಪಾಸ್ ದರ ಕೂಡ ಏರಿಕೆ ಆಗಿದೆ. ಹೌದು, ಬೆಲೆ ಏರಿಕೆಯಿಂದ ತತ್ತರಿಸಿ ಹೋಗಿರೋ ಹೊತ್ತಿನಲ್ಲಿ ಬಿಎಂಟಿಸಿ ಪಾಸ್ ದರ ಏರಿಕೆ ಮಾಡಿ ಸಾರಿಗೆ ಇಲಾಖೆ ಆದೇಶ ನೀಡಿದೆ. ಇಂದಿನಿಂದ ದರ ಏರಿಕೆ ಬಿಸಿ ಜನರಿಗೆ ತಟ್ಟಲಿದೆ. ಈಗಾಗಲೇ ನಿರಂತರ ಬೆಲೆ ಏರಿಕೆಯಿಂದ ಜನಸಾಮಾನ್ಯರು ಅಂತೂ ರೂಸಿ ಹೋಗಿದ್ದಾರೆ. ಬ್ಯಾಗಲ್ಲಿ ದುಡ್ಡು ತೆಗೆದುಕೊಂಡು ಹೋಗಿ ಜೇಬಲ್ಲಿ ವಸ್ತು ತರೋ ಸ್ಥಿತಿ ಬಂದುಬಿಟ್ಟಿದೆ. ಅದರಲ್ಲೂ ಸಗಟು, ಡೀಸೆಲ್ ಹಾಗೂ ಪೆಟ್ರೋಲ್ ದರ ದಿನದಿರುವು ಏರುತ್ತಲೇ ಸಾಗ್ತಿದೆ. ಇದರ ಮಧ್ಯೆ ಬಿಎಂಟಿಸಿ ಬಸ್ ಪಾಸ್ ದರ ಶೇಕಡ 10ರಷ್ಟು ಏರಿಕೆ ಆಗಿದೆ. ನಿಜ, ಸದ್ಯ ಡೀಸೆಲ್ ದರ ಏರಿಕೆಯಿಂದ ನಿಗಮಕ್ಕೆ ಪ್ರತಿನಿತ್ಯ ಲಕ್ಷಾಂತರ ರೂಪಾಯಿ ಹೆಚ್ಚುವರಿ ಹೊರೆಯಾಗ್ತಿದೆ. ಬಲ್ಕ್ ಡೀಸೆಲ್ ದರವು ದುಪ್ಪಟ್ಟಾಗಿದೆ. ಹೀಗಾಗಿ ನಿಗಮ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದೆ ಅಂತ ಬಿಎಂಟಿಸಿ ಸಮರ್ಥನೆ ಮಾಡಿಕೊಳ್ತಿದೆ. ಈಗಾಗಲೇ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಿಂದ ಜನಸಾಮಾನ್ಯರು ಹೈರಾಣಾಗಿದ್ದಾರೆ. ಸರ್ಕಾರದ ಮೇಲೆ ಜನಾಕ್ರೋಶ ಹೆಚ್ಚಾಗಿದೆ. ಇದು ಒಂದು ಮಟ್ಟಿಗೆ ಸರಿ, ಒಂದು ಮಟ್ಟಿಗೆ ಸರಿ ಅಲ್ಲ. ಯಾಕೆಂದರೆ ಒಂದು ಸರ್ಕಾರ ನಡೆಸಬೇಕಾದ್ರೆ ಸಾಕಷ್ಟು ತೆರಿಗೆಗಳನ್ನ ಒಂದು ರೀತಿಯಲ್ಲಿ ವಾಪಸ್ ಪಡಿಬೇಕಾದಾಗ ಕೆಲವೊಂದು ಹಂತಗಳಿರ್ತವೆ. ಯಾವ ರೀತಿ ಅಂತೇಳಿ ಈಗ ಎಕ್ಸಾಂಪಲ್ಗೆ ಬಂದು ಸ್ಕೂಲ್ ಮಕ್ಕಳುಗಳಾಗಿರ್ಬೋದು, ಕಾಲೇಜ್ ಮಕ್ಕಳುಗಳಾಗಿರ್ಬೋದು, ಹಿರಿಯ ನಾಗರಿಕರಾಗಿರ್ಬೋದು, ಅವ್ರಿಗೆ ಪಾಸ್ ದರವನ್ನು ಏರಿಸೋದ್ರಲ್ಲಿ ಅವ್ರು ಯಾವುದೇ ರೀತಿ ಕೆಲಸಕ್ಕೆ ಹೋಗ್ತಾ ಇರಲ್ಲ ಅಥವಾ ದುಡಿಮೆ ಬರ್ತಾ ಇರೋದಿಲ್ಲ. ಮನೆಯಲ್ಲಿ ದುಡಿಯೋರು ಒಬ್ಬರು ಇಬ್ಬರು ಇರಬೇಕಾದ್ರೆ ಎಚ್ಚೇತವಾಗಿ ಎಲ್ಲರಿಗೂ ಮನೆಯಲ್ಲಿ ಒಂದು ಬರ್ಡನ್ ಬೀಳ್ತಾ ಇರೋದ್ರಿಂದ ಇನ್ನು ಸ್ವಲ್ಪ ಯೋಚನೆ ಮಾಡಿ ದರವನ್ನು ಏರಿಸಬೇಕಾಗ್ತದೆ ಅಂತ ಬರ್ತದೆ. ಇದೇ ರೀತಿ ಸಂಬಳಗಳನ್ನೆಲ್ಲ ಜಾಸ್ತಿ ಮಾಡ್ತು ಅಂತ ಹೇಳಿದ್ರೆ ಕಟ್ಕೊಂಡು ಹೋಗ್ಬೋದು. ಆಮೇಲೆ ಏನು ಇವತ್ತಿನ ದಿನ ಎಲ್ಲ ಫ್ರೀಗಳು ಕೊಟ್ಟಿದ್ದಾರೆ, ಅದನ್ನು ಸ್ವಲ್ಪ ನೋಡಿಕೊಂಡು ಎಲ್ಲೆಲ್ಲಿ ಫ್ರೀ ಕೊಡ್ಬೋದು, ಸರಿಯಾದವ್ರಿಗೆ ಹೋಗ್ತಾ ಇದೆಯಾ ಅಂತ ಸ್ವಲ್ಪ ನೋಡಿಕೊಂಡಾಗ ಸರ್ಕಾರಕ್ಕೆ ಈ ಬೊಕ್ಕಸವನ್ನು ತುಂಬೋದ್ರಲ್ಲಿ ಸ್ವಲ್ಪ ಒಂದು ಹೆಲ್ಪ್ ಆಗ್ತದೆ ಅಂತ ಹೇಳ್ತೀನಿ. ಹಾಗಾದ್ರೆ ಬಿಎಂಟಿಸಿ ಬಸ್ ಪಾಸ್ಗಳ ದರ ನೋಡೋದಾದ್ರೆ ಸಾಮಾನ್ಯ ದೈನಿಕ ಪಾಸು ₹70 ಇದ್ದಿದ್ದನ್ನ ₹80ಕ್ಕೆ ಹೆಚ್ಚಳ ಮಾಡಲಾಗಿದೆ. ಸಾಮಾನ್ಯ ಸಾಪ್ತಾಹಿಕ ವಾರದ ಪಾಸ್ ದರ ₹300ರಿಂದ ₹350ಕ್ಕೆ ಹೆಚ್ಚಳ ಆಗಿದೆ. ಹಿರಿಯ ನಾಗರಿಕರ ಸಾಮಾನ್ಯ ಮಾಸಿಕ ಪಾಸ್ ದರ ₹945 ಇದ್ದದ್ದನ್ನ ₹1080ಕ್ಕೆ ಹೆಚ್ಚಳ ಮಾಡಲಾಗಿದೆ. ಸಾಮಾನ್ಯ ಮಾಸಿಕ ಪಾಸ್ ದರ ₹1050ಯಿಂದ ₹1200ಗೆ ಹೆಚ್ಚಳ ಮಾಡಲಾಗಿದೆ. ಎಲ್ಲಾ ಪಾಸುದಾರರು ಟೋಲ್ ಮಾರ್ಗಗಳಲ್ಲಿ ಅನ್ವಯವಾಗುವ ಟೋಲ್ ಶುಲ್ಕಗಳನ್ನು ಪಾವತಿಸುವುದು ಕಡ್ಡಾಯವಾಗಿದೆ. ಗ್ಯಾರಂಟಿ ಯೋಜನೆ ಜಾರಿಗೆ ಬಂದಾಗಿನಿಂದ ಸಾಮಾನ್ಯ ಜನರು ಸಿಲಿಕಾನ್ ಸಿಟಿಯಲ್ಲಿ ಬದುಕುವುದೇ ಕಷ್ಟವಾಗಿದೆ. ಮುಂದಿನ ದಿನಗಳಲ್ಲಿ ಮತ್ತೆ ಯಾವುದಾದರೂ ದರ ಸರ್ಕಾರ ಹೆಚ್ಚಳ ಮಾಡುತ್ತೆ ಅಂತ ಜನ ಯೋಚನೆ ಮಾಡ್ತಿದ್ದಾರೆ. ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಜೊತೆಗೆ ಮಹೇಶ್, ಅಶ್ವವೇಗ ನ್ಯೂಸ್, ಬೆಂಗಳೂರು.